ನಿಮ್ಮ ಆಫರ್ ಏನೋ ತುಂಬಾ ಟೆಂಪ್ಟಿಂಗ್ ಆಗೇ ಇದೆ, ಆದ್ರೆ ನಾನು ಯಾಕೆ ಅದನ್ನು ಮಾಡಬೇಕು? ನಂಬರ್ 1, ನನ್ನ ಶತ್ರು ಕೋಟೆ ರಾಜೇಂದ್ರಂಗೂ ನಿಮಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆ. ನಂಬರ್ 2, ನನ್ನ ಮಗನ್ನ ಜೀವಂತ ಶಿವಾಗಿ ಮಲಗಿಸಿರೋ ಆ ವಿಕ್ರಮ್ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಇದೆ. ಎಲ್ಲರಿಗಿನ್ನ ಹೆಚ್ಚಾಗಿ ನಂಬರ್ 3, ನೀವು ಜಡ್ಜ್ ಸತ್ಯಮೂರ್ತಿಗಳ ಬಂಧುಗಳು. ಇದೆಲ್ಲ ನೋಡಿದ್ರೆ ಹೇಗೆ ಕೂಡಿಸಿ ಕಳೆದು ಲೆಕ್ಕ ಹಾಕಿ ಭಾಗಾಚಾರ ಮಾಡಿದ್ರು ನನ್ನ ಜಾತಕ ನಿಮ್ಮ ಜಾತಕ ಹೊಂದೋದೇ ಇಲ್ವಲ್ಲ? ನಾನು ಬರೀ ಕ್ರಿಮಿನಲ್ ಲಾಯರ್ ಅಲ್ಲ, ತುಂಬ ದೊಡ್ಡ ಆರ್ಗನೈಸ್ ನೆಟ್ವರ್ಕ್ ಇರೋ ಕ್ರಿಮಿನಲ್ ಲಾಯರ್. ನಾನೊಂದು ಫೋನ್ ಕಾಲ್ ಮಾಡಿದರೆ ಸಾಕು, ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರುತ್ತೆ ವಿತೌಟ್ ಎನಿ ಕ್ವೆಶನ್ಸ್. ನಿಮ್ಮ ಲೈಫಿಂದ ನಿಮ್ಮ ಮಗನ ಅಧ್ಯಾಯಕ್ಕೆ ಮಸಿ ಬೆಳೆದಿರೋ ವಿಕ್ರಮೇ ನನ್ನ ವೇದಾನ ನನ್ನಿಂದ ಕಿತ್ಕೊಂಡಿರೋನು. ಹಾಗಾಗಿ ಅವನ ದೋಸ್ತ ಅಲ್ಲ, ದುಶ್ಮನ್ನೇ. ಕೋಟೆ ಜೊತೆ ನಾನು ಡೀಲಿಗಿಳ್ದಿರೋದೆ ವಿಕ್ರಮ್ನ ಅಲ್ಲಿಂದ ಓಡಿಸಿ ಕೋಟೆನ ವೀಕ್ ಮಾಡಿ ನಿಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ. ವಿಕ್ರಮ್ ಥರ ಒಬ್ಬ ಸೇನಾಧಿಪತಿನ ಕೋಟೆ ಕಳ್ಕೊಂಡ್ರೆ ಅವನ ಗತಿ ಏನು? ಅದು ಹೋಗತಿ. ಆಗ ಲಾಭ ಯಾರಿಗಾಗತ್ತೆ? ಅಫ್ಕೋರ್ಸ್ ನನಗೆ. ಕೋಟೆ ಎಲೆಕ್ಷನ್ ಕ್ಯಾಂಪೇನ್ ಡಿಸೈನ್ ಮಾಡೋದು, ರನ್ ಮಾಡೋದು, ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ಥರ ಮಾಡೋದೆಲ್ಲ ಆ ವಿಕ್ರಮ್. ಅವನ್ನೇ ಜಾಗ ಖಾಲಿ ಮಾಡಿಸ್ಬಿಟ್ರೆ ಬಾಗ್ಲೆಲ್ಲ ಬಂಗ್ಲೆ ಥರ ಆಗಲ್ವಾ ಕೋಟೆ ಪರಿಸ್ಥಿತಿ? ಹಾಗೆ ನೀವು ಹೋಗಿ ಆಡ್ಕೊಳ್ಳಿ. ಇವಾಗ ಹೇಳಿ, ನಾನು ನಿಮ್ಮ ದುಶ್ಮನ್ನ ಅಥವಾ ಫ್ರೆಂಡ? ಸೂಪರ್ ಐಡಿಯಾ. ಅದು ಸರಿ ಪ್ರೀತಮ್, ಇವಾಗ ನಾನೇನು ಮಾಡ್ಬೇಕು ಹೇಳಿ? ಕೋಟೆನ ವಿಕ್ರಮ್ನ ನೀವು ಅರೆಸ್ಟ್ ಮಾಡಿಸಿ ನಿಮ್ಮ ಶತ್ರುಗಳನ್ನ 0 ಸೈಜ್ಗೆ ನಾನು ಇಳಿಸ್ತೀನಿ. ಅರೆಸ್ಟ್ ಮಾಡ್ಸೋಕ್ಕೆ ಒಂದು ಬಲವಾದ ಕಾರಣ ಬೇಕಲ್ಲ? ನೀವೇ ಆ ಕಾರಣ. ನೀವು ಮಾಡಬೇಕಾಗಿರೋದಿಷ್ಟೇ. ಹೊರಟು ಬಿದ್ದಿದ್ದೇವೆ. ನಾನೇ ದೊಡ್ಡ ಕ್ರಿಮಿನಲ್ ಅನ್ಕೊಂಡಿದ್ದೆ, ನೀವು ನೋಡಿದ್ರೆ ನನ್ನ ಗಾಡ್ ಫಾದರ್ ಥರ ಇದ್ರಿ. ಈಗ ನೋಡಿ, ನಂದು ನಿಮ್ಮದು 100% ಜಾತಕ ಮ್ಯಾಚ್ ಆಗುತ್ತೆ. ಸ್ವಲ್ಪ ಏಜ್ ಡಿಫರೆನ್ಸ್ ಅಷ್ಟೇ ಅಲ್ವಾ? ಏನಿದು ಹೇಗಿದ್ದಿ? ಮತ್ತೆ ಬಂದ್ಯಲ್ಲ, ಸಂತೋಷ ಆಗ್ತಾ ಇದೆ. ಏನು ಹಾಗಂದ್ರೆ ಈ ಮಿಂಚುಳ್ಳಿ ಹೇಳ್ದಾಗೆ ವೇದ ಮನೆ ಬಿಟ್ಟು ಹೋಗಿದ್ಲಾ? ಅಲ್ಲಮ್ಮ, ಅದು ಜಗ್ಗ, ನೀ ಸುಮ್ಮನೆ ಇರು. ನನಗೆ ಗೊತ್ತಿಲ್ಲದೆ ಏನೇನೋ ಕಥೆಗಳು ನಡೀತಾ ಇದೆಯಲ್ಲ ಇಲ್ಲಿ. ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ಯಾರಿದ್ದೀರಪ್ಪ? ಇವರೆಲ್ಲ ಸೇರ್ಕೊಂಡು ನಂಗೆ ಮೋಸ ಮಾಡ್ತಾ ಇದ್ದಾರೆ. ಪಂಚಾಯ್ತಿ ಕರೀರಿ. ಕುಂಡ, ಅಯ್ಯಯ್ಯೋ, ನಾಲ್ಕು ಕುಂಡ ಬಾಯ್. ಆಶೀರ್ವಾದ ತಗೋ, ಕಾಲಿಗೆ ಬಿಡು. 10 ಬಟ್ಟೆ ಹೆತ್ತು 100 ಕಾಲ ಸುಖವಾಗಿರಿ. ಏ ಮುದೇವಿ, ಕೂತ್ಕೊಳ. ಡಾರ್ಲಿಂಗ್, ಅದೇನಾಯ್ತು ಅಂದರೆ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ. ಅದಕ್ಕೆ 1 ವಾರ ನಾನು ಅಲ್ಲಿಗೆ ಹೋಗಿದ್ದೆ. ಏನಾಗಿತ್ತು ಅಂಬುಜಂಗೆ? ವೈರಲ್ ಫೀವರ್. ಈಗ ಹೇಗಿದ್ದಾಳೆ? ಪರವಾಗಿಲ್ವಾ? ಏ ಅನಿಷ್ಟ, ನಿನ್ನ ಬಾಯಲ್ಲಿ ಏನು ಒಳ್ಳೆ ಮಾತೇ ಬರೋದಿಲ್ವಾ? ಇವಳ ಅಮ್ಮನ ನೋಡಕ್ ಹೋದ್ರೆ ಜಗಳ, ರಾಡಿ, ರಂಗ ಅಂತೆಲ್ಲ ಕಾಗೆ ಹಾರಿಸ್ತೀಯಾ? ಇಲ್ಲ ಲಕ್ಕಿ, ಅದೇನಾಯ್ತು ಅಂದ್ರೆ ಅವಳು ಹೇಳಿದಾಳಲ್ವಾ, ಮತ್ತೇನ್ ಹೇಳೋದ್ ನೀನು? ಯಾಕೆ ಬೆಳಿಗ್ಗೆಯಿಂದ ಹುಚ್ಚಿ ತರ ಆಡ್ತಿದ್ಯಾ? ಹೇಳೋದನ್ನೇ ಹೇಳೋದು. ಇವಳು ಒಂದ್ಸಾರಿ ಊರಿಗೆ ಕರ್ಕೊಂಬಾರ ವೆಂಕಿ. ಅಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಬೇವಿನ ಸೊಪ್ಪಿನ ಬರ್ಲಲ್ಲಿ 4 ಬಿಗಿದ್ರೆ ಸರಿ ಹೋಗ್ತಾಳೆ. ಡಾರ್ಲಿಂಗ್, ದೋಸೆ ಬಿಸಿ ಎಲ್ಲ ಆರೋಗ್ಬಿಟ್ಟಿದೆ, ತಗೊಳ್ತೀನಿ. ಹಸುವಾಗ್ತಾ ಇದೆ, ಕೊಡು. ಆಹಾ, ಪರ್ಫೆಕ್ಟ್ ಮಸಾಲೆ ದೋಸೆ ಅಂದ್ರೆ ಹೀಗಿರ್ಬೇಕು. ನಿಮ್ಮ ರೆಸಿಪಿನೇ ನೋಡ್ಕೊಳ್ತಿದ್ದಲ್ವ ನಾನು. ಆಹಾ, ಜಾಣೆ ನೀನು, ಈ ಮನೆ ದೀಪ ಕಣೆ ನೀನು.
ನನಗೆ ಇವ್ರ ಮೇಲಿರೋ ಕೋಪನೆಲ್ಲ ನಿನ್ನ ಪ್ರೀತಿಯಿಂದ ಕರಗಿಸ್ಬಿಟ್ಟೆ ಕಣೆ ತಾಯಿ. ಡಾರ್ಲಿಂಗ್, ಇವಾಗಲೂ ರೀಲ್ಸ್ ಎಲ್ಲ ಮಾಡ್ತಿದ್ದೀರ ತಾನೆ? ರೀಲ್ಸ್ ಅದ್ರ ಮನೆ ಹಾಳಾಯ್ತು. ನೀನು ಯಾಕೆ ನಂಗೆ ಮನೆ ಸುಟ್ಟು ವಿಷಯ ಹೇಳಲಿಲ್ಲ? ನನಗೆ ತುಂಬ ಬೇಜಾರಾಗಿದೆ. ತಗೋ ನಿನ್ನ ದೋಷ ನಂಗೆ ಬೇಡ. ಡಾರ್ಲಿಂಗ್, ಇವರಿಬ್ರು ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ಸುಖ ತ್ಯಾಗ ಮಾಡಿ ಕಟ್ಟಿದ ಮನೆ ಅದು. ಈಗ ಆ ಸುಟ್ಟು ಕರಕಲಾಗಿರೋ ಗೋಡೆ ನೋಡ್ತಾ ಇದ್ರೆ ಹೊಟ್ಟೆ ಉರಿಯೋದಿಲ್ವಾ? ಅಮ್ಮ, ಜಯ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಅದೆಷ್ಟೇ ಖರ್ಚಾಗಿ ಆ ಮನೆ ಕಟ್ಟಿಸ್ಕೊಡ್ತೀನಿ. ಅಲ್ಲಮ್ಮ, ಈಗಲೂ ನೀನೇ ಕೈ ಹಿಡಿದು ನಡೆಸ್ಬೇಕೇನಮ್ಮ. ಜಗ್ಗ, ಅಮ್ಮ, ಇನ್ನು ಸ್ವಲ್ಪ ದಿವಸದಲ್ಲಿ ನನ್ನ ಪೆನ್ಷನ್ ಹಣ ಬರುತ್ತೆ, ಅದರಲ್ಲಿ ಕಟ್ಸ್ಕೊತೀನಿ. ನೀನೇನು ಯೋಚನೆ ಮಾಡಬೇಡ, ಆಯ್ತಾ? ನಿಮ್ಮ ಅಮ್ಮನ ಹತ್ರನೂ ಇಷ್ಟು ಸ್ವಾಭಿಮಾನ ಏನೋ ನಿನಗೆ? ಅದನ್ನು ಕಲ್ಸ್ಕೊಟ್ಟಿದ್ದು ನೀನೇ ಅಲ್ವೇನಮ್ಮ? ಎಲ್ಲ ಒಳ್ಳೇದಾಗತ್ತೆ ಕಂದ, ಏನು ಯೋಚನೆ ಮಾಡಬೇಡ. ಅಮ್ಮ, ಹಸು ಅಂದ್ರಿ ತಾನೆ, ತಿಂಡಿ ತಿನ್ನಿ. ಮಾಯಿ ತಪ್ಪಿ ಮತ್ತೆ ಬಂದೆ ಅಂತ ಕೇಳಿದೆ. ಏನೇ ಯಾವಾಗ ಕರ್ಕೊಂಬಂದೇನೆ. ಸದ್ಯ ಇಲ್ಲದೆ ಕೆಲಸ ಮಾಡಿ ಮುಗಿಸಿದಲ್ಲೋ. ಅವಳು ಬಂದಿದ್ದು ನನಗೆ ಗೊತ್ತಿಲ್ಲ ಕೊಂಡ್ರು. ಈಸೋ ಕೊಂಡ್ರು. ಹಲೋ, ಹೇಳು ಶೈಲು. ಹಲೋ ಚೈತ್ರ ಅವರೇ, ಏನ್ ನಡೀತಿದೆ ಇಲ್ಲಿ? ಅಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ವಿಕ್ರಮಿಂದ ವೇದನ್ ದೂರ ಮಾಡಿ ನಿಮ್ಮನೆಗೆ ಕಳಿಸಿದ್ರೆ ಕುಸುಕ್ಕಂತ ಬಂದು ನಿಂತಿದ್ದಾಳೆ. ನನಗೂ ಈಗಲೇ ವಿಷಯ ಗೊತ್ತಾಗ್ತಿರೋದು ಶೈಲು. ನಿಮ್ಮವ ನಮ್ಮತ್ತೆಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಅದಕ್ಕೆ ಇವ್ರು ಕಳಿಸ್ಕೊಟ್ಬಿಟ್ರಂತೆ. ನನಗೆ ಮುಂಚೆನೇ ವಿಷಯ ಗೊತ್ತಾಗಿದ್ದಿದ್ರೆ ಏನೋ ಒಂದು ಮಾಡಿ ತಡಿಬೋದಾಗಿತ್ತು. ಅದೇನೋ ಅಂತಾರಲ್ಲ, ಶಾಸ್ತ್ರೋಕ್ತವಾಗಿ ಶ್ರಾದ್ದ ಮಾಡಿ ಪಿಂಡ ತಗೊಂಡೋಗಿ ನಾಯಿಗಿಟ್ರಂತೆ, ಹಾಗಾಯ್ತು. ನನಗೂ ದಿಕ್ಕೆ ತೋಚಿದಂಗೆ ಆಗೋಗಿದೆ ಶೈಲು. ಇಲ್ಲಿ ನಾವೊಂದು ಅನ್ಕೊಂಡ್ರೆ ಇಲ್ಲಿ ಬೇರೆ ಏನೋ ಒಂದು ನಡೀತಾ ಇದೆ. ಈ ವಿಷಯ ಏನಾದ್ರೂ ನನ್ನ ತಮ್ಮ ಪ್ರೀತಿ ಗೊತ್ತಾದ್ರೆ ಅಷ್ಟೇ ಕತೆ, ಮಾತಲ್ಲೇ ಸಾಯಿಸ್ಬಿಡ್ತಾನ ಅವನು. ಇಲ್ಲೂ ಅಷ್ಟೇ, ಆ ಘಾಟಿ ಮುದುಕಿ ಮಾತಲ್ಲೇ ನಮ್ಮನ್ನ ಕೊಲ್ತಿದ್ದಾಳೆ. ಸಾಕ್ಷಿ ಮತ್ತೆ ವಿಕ್ರಮ್ ಮದ್ವೆ ವಿಚಾರನ ಅಜ್ಜಿಗೆ ಹೇಳೋಣ ಅಂತ ಅಂದ್ರೆ ನಮ್ಮ ಮನೆಯವ್ರು ನನ್ನನ್ನ ತಡೀತಿದ್ದಾರೆ. ನೋಡಿದ್ರ ಸತ್ಯವಂತರಿಗೆ ಎಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ. ಸರಿ ಬಿಡಿ, ಯಾವುದೋ ಒಂದು ಉದ್ದೇಶಕ್ಕೋಸ್ಕರನೇ ನಮ್ಮ ಅತ್ತೆ ಅವಳನ್ನ ಅಲ್ಲಿ ಕಳಿಸಿರ್ತಾರೆ. ಹೇಗೋ ಸಂಜೆ ಒಳಗಡೆ ಆ ಮುದುಕಿ ಹೋಗ್ಬಿಡ್ತಾಳಂತಲ್ಲ. ನಿಜ ಹೇಳಿದ್ರೆ ಈಗ್ಲೇ ಹೋಗ್ಬಿಡ್ತಾಳೆ, ಹಾರ್ಟ್ ಪೇಷಂಟ್ ಬೇರೆ. ಅಯ್ಯೋ ಹೋಗ್ಲಿ ಬಿಡು ಶೈಲು, ಮುದ್ಕಿನ ಕೊಂದ ಪಾಪ ನಮ್ಗೆ ಯಾಕೆ? ಸರಿ, ನೀನೊಂದು ಕೆಲಸ ಮಾಡು. ಹೇಳಿ ಚೈತ್ರ ಅವರೇ, ನೋಡು, 2 ಮ್ಯಾಗ್ನೆಟ್ ಸೇರಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಹಾಗೇನೆ ವಿಕ್ರಮ್ ಮತ್ತೆ ವೇದನ ಒಟ್ಟಿಗೆ ಇರೋದಕ್ಕೆ ಬಿಡ್ಲೇಬೇಡ. ಒಟ್ಟಿಗಿದ್ದಾಗಲೇ ಮ್ಯಾಗ್ನೆಟ್ಗಳು ಕೆಲಸ ಮಾಡಿಲ್ಲ, ಈಗೇನು ದಬ್ಬಾಗ್ತವೆ? ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬೇಡ ಶೈಲು. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ತುಂಬಾ ದಿನಗಳ ನಂತರ ಒಟ್ಟಿಗೆ ಒಂದೇ ಮನೇಲಿ ಸೇರಿದ್ದಾರೆ. ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ಬಿಟ್ರೆ ಕಷ್ಟ. ಶೈಲು, ನಾನು ಹೇಳೋದು ಅರ್ಥ ಆಗ್ತಿದೆ ನಿನಗೆ? ಅರ್ಥ ಆಯ್ತು, ನಾನು ನೋಡ್ಕೋತೀನಿ ಬಿಡಿ. ಯಾವುದಕ್ಕೂ ಆಗಾಗ ಫೋನ್ ಮಾಡಿ ನನಗೆ ಅಪ್ಡೇಟ್ ಮಾಡ್ತಿರೋ, ಓಕೆ? ಖಂಡಿತ ಚೈತ್ರ ಅವರೇ, ನಾನು ಫೋನ್ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಬಾಯ್. ಹ್ಞೂ ರೀ, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತಾ ಇದ್ದೀನಿ. ಏನು ರೆಸ್ಟ್ ಅರ್ಜೆಂಟು? ಬರ್ತಾ ಇದ್ದೀನಿ ರೀ. ಪ್ರೀತಮ್ ಸರ್, ನೀವಿಲ್ಲಿ? ಇಲ್ಲೇ ಒಂದು ಕೆಲಸದ ಮೇಲೆ ಹೋಗ್ತಿದ್ದೆ, ನಿನ್ನ ನೋಡಿದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಆಯ್ತಾ? ಬನ್ನಿ ಸರ್, ಕೂತ್ಕೊಳ್ಳಿ. ಟೀ ಹೇಳ? ನೋ ಥ್ಯಾಂಕ್ಸ್. ಥ್ಯಾಂಕ್ ಯು ಸಾಕ್ಷಿ. ವಿಕ್ರಮ್ ಜೊತೆ ಎಂಗೇಜ್ಮೆಂಟ್ ಆಯಿತು ಅಂತ ಗೊತ್ತಾಯಿತು. ಕಂಗ್ರ್ಯಾಚುಲೇಷನ್. ಎಸ್ ಸರ್. ಮತ್ತೆ ಸಾಕ್ಷಿ, ಹೇಗೆ ನಡೀತಾ ಇದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ? ಚೆನ್ನಾಗಿ ಆಗ್ತಿದೆಯಾ?
ಆಗ್ತಿದೆ ಸರ್. ಏನು ಸಾಕ್ಷಿ, ಆಗ್ತಿದೆ ಅಂತ ಏನು ಉತ್ಸಾಹನೇ ಇಲ್ಲದೆ ಇಷ್ಟು ಕ್ಯಾಶುಯಲ್ ಆಗಿ ಹೇಳ್ತಿದ್ದೀರಾ? ಎನಿ ಪ್ರಾಬ್ಲಮ್? ಇಲ್ಲ ಸರ್, ನಾನು ಸಂತೋಷವಾಗಿದ್ದೀನಿ, ನಮ್ಮ ಮನೆಯವರು ಸಂತೋಷವಾಗಿದ್ದಾರೆ. ನೋಡಿ ಸಾಕ್ಷಿ, ನನ್ನನ್ನು ಹೊರಗಿನವನು ಅನ್ಕೋಬೇಡ, ನಿಮ್ಮ ಮನೆಯವನು ಅನ್ಕೋ. ಏನೇ ಇದ್ರು ನನ್ನ ಹತ್ರ ಹೇಳು, ನಾನು ಸಹಾಯ ಮಾಡೋಕ್ಕೆ ತಯಾರಿದ್ದೀನಿ. ಅದು ಹಣದ ಸಹಾಯ ಆದರೂ ಸರಿನೇ, ಮಾತಿನ ಸಹಾಯ ಆದರೂ ಸರಿನೇ. ಅಯ್ಯೋ ಸರ್, ಆ ಥರದ ಸಮಸ್ಯೆ ಏನೂ ಇಲ್ಲ ಸರ್. ಏನಪ್ಪ ಇವನು ಹುಡ್ಕೊಂಡು ಬಂದು ಸಹಾಯ ಮಾಡ್ತೀನಿ ಅಂತಿದ್ದಾನೆ, ಏನಾದರೂ ಮಕ್ಕರ್ ಮಾಡ್ತೇನೆ ಅಂತ ಅಂದ್ಕೋಬೇಡ. ವಿಕ್ರಮ್ ಜೊತೆ ನಿನ್ನ ಮದುವೆ ಆಗ್ತಿರೋದು ನನಗೆ ಪರ್ಸನಲ್ ಆಗಿ ತುಂಬ ಸಂತೋಷ ಕೊಡುವಂಥ ವಿಷಯ. ನಿಜ ಹೇಳಬೇಕು ಅಂದರೆ ವಿಕ್ರಮ್ಗೆ ಹೇಳಿ ಮಾಡಿಸಿದ ಜೋಡಿ ಅಂದರೆ ಅದು ನಿನ್ನೆ ಸಾಕ್ಷಿ. ಒಂದ್ಸಲ ಏನೋ ವೇದ ಕಾರಣದಿಂದ ನಿನ್ನ ಕನಸು ಭಗ್ನ ಆಯಿತು. ಅದಕ್ಕೆ ಅಂತಲೇ ದೇವರು ನಿನಗೆ ಇನ್ನೊಂದು ಅವಕಾಶ ಕೊಡ್ತಿದ್ದಾನೆ. ತುಂಬ ಎಚ್ಚರಿಕೆಯಿಂದ ಜೋಪಾನವಾಗಿ ಆದಷ್ಟು ಬೇಗ ವಿಕ್ರಮ್ ಹತ್ರ ತಾಳಿ ಕಟ್ಟಿಸ್ಕೊಂಬಿಡು. ಯಾಕಂದರೆ ಇತ್ತೀಚೆಗೆ ವಿಕ್ರಮ್ ಅವ್ರ ದೊಡ್ಡಪ್ಪ ರಂಗನಾಥ್ ಅವ್ರ ಮಗನ ಮದುವೆಗೆ ವೇದಾನೂ ಹೋಗಿದ್ಲು. ಜೊತೆಲಿರ್ತೀಯ. ಬೆಂಕಿ ಹೊತ್ಕೊಳ್ತಾ ಇದೆ, ಇದನ್ನು ಸ್ವಲ್ಪ ಊದಿ ದೊಡ್ಡದು ಮಾಡಿದರೆ ಸಾಕು, ಅದು ವಿಕ್ರಮ್ನ ಸುಟ್ಟು ವೇದ ಸೇಫ್ ಆಗಿಬಿಡ್ತಾಳೆ. ನನ್ನ ಲೈನ್ ಕ್ಲಿಯರ್ ಆಗಿಬಿಡುತ್ತೆ. ಇಷ್ಟೆಲ್ಲ ನಡೀತಾ ಸರ್ ಅಲ್ಲಿ, ಆದರೂ ಯಾರು ನನಗೇನು ಹೇಳಿಲ್ವನ ಸರ್? ಹೇಗೆ ಹೇಳ್ತಾರೆ? ಅದು ಅವ್ರ ಮಗನ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ. ಅಲ್ಲ ಸರ್, ನಿಶ್ಚಿತಾರ್ಥ ಆಗಿರೋ ನನ್ನನ್ನು ಮದುವೆ ಕರ್ಕೊಂಡು ಹೋಗೋದು ಬಿಟ್ಟು ವೇದನ್ ಹೇಗೆ ಸರ್ ಅವರು? ಬಹುಶಃ ಸಂಬಂಧಿಕರ ಮುಂದೆ ನಮ್ಮ ಮನೆ ವಿಷಯ ಗೊತ್ತಾಗೋದು ಬೇಡ, ನಮ್ಮ ಮರ್ಯಾದೆ ಹೋಗೋದು ಬೇಡ ಅಂತ ಅಂದ್ಕೊಂಡಿರ್ಬೋದು. ಯಾಕಂದರೆ ಜನರ ಬಾಯಿ ಸುಮ್ಮನೆ ಇರಲ್ವಲ್ಲ. ವಿಕ್ರಮ್ಗೂ ವೇದಾಗೂ ಹೇಗೆ ಮನಸ್ತಾಪ ಬಂತು, ಅವರಿಬ್ಬರು ಹೇಗೆ ದೂರ ಆದರು ಅಂತ ಏನಾದ್ರು ಪ್ರಶ್ನೆಗಳು ಬಂದರೆ ಅದಕ್ಕೆ ಉತ್ತರ ಕೊಡೋದು ಕಷ್ಟ ಆಗುತ್ತಲ್ವಾ. ಅದರಲ್ಲೂ ಕೆಲವು ಹಿರಿ ತಲೆಗಳು ಈ ಥರ ಸಮಸ್ಯೆಗಳನ್ನೇ ಕಾಯ್ತಾ ಇರ್ತವೆ. ನಡುವೆ ನುಗ್ಗಿ ನಾವು ಪಂಚಾಯಿತಿ ಮಾಡ್ತೀವಿ, ಅವರಿಬ್ಬರನ್ನ ಒಂದು ಮಾಡ್ತೀವಿ ಅಂತ. ಈ ಹಿರಿ ತಲೆಗಳೆಲ್ಲ ಹೀಗೆ ಮಾಡೋದು. ಅದಕ್ಕೆ ಅವ್ರು ವೇದನ್ ಕರೆದಿರ್ಬೋದು. ವೇದನೇನು ಇಷ್ಟಪಟ್ಟು ಹೋಗಿದ್ದಲ್ಲ, ಅವಳು ಡೈರೆಕ್ಟಾಗಿ ಮದುವೆ ಹೋದ್ಲು, ವಾಪಸ್ ಬಂದ್ಲು ಅಷ್ಟೇ. ಅಲ್ಲಿ ಅವ್ರ ನಡುವೆ ಮಾತುಕತೆನೋ ಅಥವಾ ಪ್ಯಾಚಪ್ಪೋ ಆ ರೀತಿ ಏನೂ ನಡೆದಿಲ್ಲ. ಆದರೂ ಮದುವೆ ಮುಗಿಯೋ ತನಕ ನೀನು ತುಂಬ ಹುಷಾರಾಗಿರ್ಬೇಕು ಸಾಕ್ಷಿ. ಆದಷ್ಟು ವಿಕ್ರಮ್ ಹಿಂದೆ ಮುಂದೆನೇ ಸುತ್ತುತ್ತಾ ಇರು, ಅವನ್ನ ಎಂಗೇಜ್ ಆಗಿಟ್ಕೋ. ಅಪ್ಪಿ ತಪ್ಪಿನೋ ವೇದ ಬಗ್ಗೆ ಅವನು ಯೋಚನೆ ಕೂಡ ಮಾಡಬಾರ್ದು. ಇಲ್ಲ ಸರ್, ನಾನು ತುಂಬ ಕೇರ್ಫುಲ್ ಆಗಿರ್ತೀನಿ. ಸರಿ ಸಾಕ್ಷಿ, ನಾನೇನು ಬರ್ತೀನಿ. ಎನಿ ಟೈಮ್ ಎನಿ ಹೆಲ್ಪ್, ಸಂಕೋಚ ಇದೆ, ನೀನು ನನಗೆ ಕಾಲ್ ಮಾಡು. ಹಾಗೆ ನಿನ್ನ ಮದುವೆ ಇನ್ವಿಟೇಷನ್ ನನಗೆ ಕೊಡೋದು ಮರಿಬೇಡ. ಪತ್ರಿಕೆ ಎಲ್ಲ ಪ್ರಿಂಟಿಂಗ್ ಹೋಗಿದೆ ಸರ್, ಬಂದಿದ್ದ ತಕ್ಷಣ ಕೊಡ್ತೀನಿ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನಿಮ್ಮಿಬ್ಬರು ಮದುವೆನ ನಾನು ಕಣ್ಣಾರೆ ತುಂಬ್ಕೋಬೇಕು, ನನಗೆ ಅವಾಗಲೇ ಸಮಾಧಾನ. ಸರ್, ಈ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಮದುವೆ ವಿಷಯದಲ್ಲಿ ನೀವ್ಯಾಕೆ ಇಷ್ಟು ಕೇರ್ ತಗೋತಿದ್ದೀರಾ? ಯಾಕಂದರೆ ನಾನು ಪ್ರೀತಿ ಕಳ್ಕೊಂಡಿರೋಣ ಸಾಕ್ಷಿ. ಆ ನೋವು ಹೇಗಿರುತ್ತೆ ಅಂತ ನಾನು ಅನುಭವಿಸ್ತವನು. ನೀನು ಆ ಸ್ಥಿತಿನ ಒಂದ್ಸಲ ಅನುಭವಿಸಿದ್ಯಾ, ಮತ್ತೆ ಆ ಸ್ಥಿತಿನ ತಂದ್ಕೋಬಾರ್ದು ಅನ್ನೋ ಒಂದು ಕನ್ಸರ್ನ್ ಅಷ್ಟೆ. ಅದು ಬಿಟ್ಟರೆ ನನಗಿದ್ರಿಂದ ಆಗೋ ಲಾಭ ಆದರೂ ಏನು ಹೇಳು? ಸಾರಿ ಸರ್, ನಿಮ್ಗೆ ತಪ್ಪಾಗಿ ಪ್ರಶ್ನೆ ಕೇಳಿಬಿಟ್ಟೆ. ಇಟ್ಸ್ ಓಕೆ. ನಾನು ಇನ್ನೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ, ನಿನಗೆ ಸಹಾಯ ಮಾಡಬೇಕು ಅಂತಲೇ ನಾನಿದ್ದೀನಿ. ನನ್ನ ನಂಬರ್ ಇದೆಯಲ್ಲ ನಿನ್ನ ಹತ್ರ? ಸರಿ, ಹಾಗಿರೋ ನಾನು ಬರ್ತೀನಿ. ಥ್ಯಾಂಕ್ ಯು ಸರ್.
ವಿಕ್ರಮ್ ಕಾಲಿಗೆ ಹಾವಿನ ಥರ ಸುತ್ಕೊಂಡ್ಬಿಡ್ತಾಳೆ. ವಿಕ್ರಮ್ ವೇದ ಕಡೆ ತಲೆ ಹಾಕು ಮಲಗ್ದಂಗೆ ಮಾಡಿಬಿಡ್ತಾಳೆ. ನಿನ್ನ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಪ್ರೀತಮ್. ವೇದ ನಿನ್ನವಳೆ. ಮೇಡಮ್ ಲಕ್ಷ್ಮಿ ಬೇಜಾರು ಬರ್ತಾರೆ. ಬನ್ನಿ ಅಣ್ಣ.